ಈ ವರ್ಷ ಮುಂಗಾರು ಮಳೆ ವಾಡಿಕೆಗಿಂತ ಮುಂಚೆ ಪ್ರಾರಂಭವಾಗಿದ್ದು, ಮಳೆ ಪ್ರಮಾಣ ಹೆಚ್ಚಾಗುವ ಕುರಿತು ಹವಾಮಾನ ಇಲಾಖೆಯಿಂದ ಮುನ್ನೆಚ್ಚರಿಕೆ ನೀಡಲಾಗಿದ್ದು, ಈ ಹಿನ್ನೆಲೆಯಲ್ಲಿ ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸುಭಾಷ್ ಸಂಪಗಾವಿ ಸಭೆ ನಡೆಸಿದ್ರು. ರಾಯಬಾಗ್ ತಹಶೀಲ್ದಾರ್ ಸಭಾಭವನದಲ್ಲಿ ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ನಡೆಸಿ ಸಕಲ ಸಿದ್ಧತೆ ಕ್ರಮಗಳ ಕುರಿತು ಸೂಚನೆ ನೀಡಿದ್ರು. ಸಭೆಯಲ್ಲಿ ಮಾತನಾಡಿದ ಅವರು, ಪ್ರವಾಹ ಪೀಡಿತ ಗ್ರಾಮಗಳಲ್ಲಿ ವೈದ್ಯಕೀಯ ಕ್ಯಾಂಪುಗಳನ್ನು ನಡೆಸುವುದು, ಮಲೇರಿಯಾ, ಡೆಂಗು ಜ್ವರ ಹಾಗೂ ಇತರೆ ರೋಗಗಳು ಹರಡದಂತೆ ಕ್ರಮ ಕೈಗೊಳ್ಳುವುದು, ಬೋಟ್ ವ್ಯವಸ್ಥೆ ಮಾಡುವುದು. ಇತ್ತೀಚೆಗೆ ದೇಶಾದ್ಯಂತ ಹಾಗೂ ರಾಜ್ಯದಲ್ಲಿ ಕೊರೋನಾ ಪ್ರಕರಣಗಳು ಕಾಣಿಸಿಕೊಳ್ಳುತ್ತಿದ್ದು, ಜನರಲ್ಲಿ ಜಾಗೃತಿ ಮೂಡಿಸುವುದು, ಒಟ್ಟಾರೆ ಪ್ರವಾಹ ಎದುರಿಸುವ ಎಲ್ಲಾ ರೀತಿಯ ಸಕಲ ಸಿದ್ಧತೆಯಲ್ಲಿ ಇರಲು ಸೂಚಿಸಿದರು. ನಂತರ ರಾಯಬಾಗ್ ತಹಶೀಲ್ದಾರ್ ಶ್ರೀ ಸುರೇಶ್ ಮುಂಜೆ ಮಾತನಾಡಿ, ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಜನರಿಗೆ ಗಂಜಿ ಕೇಂದ್ರಗಳನ್ನು ನಿರ್ಮಿಸಿದ್ದಲ್ಲಿ ಸೂಕ್ತ ವ್ಯವಸ್ಥೆ ಒದಗಿಸಬೇಕು ಹಾಗೂ ಜಾನುವಾರುಗಳಿಗೆ ಗೋಶಾಲೆ ಮತ್ತು ಮೇವು ವ್ಯವಸ್ಥೆ ಖಚಿತಪಡಿಸಿಕೊಳ್ಳಬೇಕು ಎಂದರು. ಅಧಿಕಾರಿಗಳು ಕುಂಟು ನೆಪ ಒಡ್ಡಿ ನಿರ್ಲಕ್ಷ್ಯ ಮಾಡದೆ ಮಳೆಗಾಲದಲ್ಲಿ ಕಲ್ಲು ಮಣ್ಣು ಮನೆಗಳು ಗೋಡೆಗಳು ಕುಸಿಯುವ ಸಾಧ್ಯತೆ ಇರುವುದರಿಂದ ಸಿಡಿಲು ಬಡಿದಂತ ಅನಾಹುತಗಳಾದಲ್ಲಿ ತ್ವರಿತ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಮಾಡಿ ಪರಿಹಾರ ಕಲ್ಪಿಸುವ ವ್ಯವಸ್ಥೆ ಮಾಡಬೇಕು. ಗ್ರಾಮ ಲೆಕ್ಕಿಗರು ಹಾಗೂ ಪಿಡಿಒ ಯಾವುದೇ ಕಾರಣ ನೀಡದೆ ತಕ್ಷಣ ಕಾರ್ಯಪ್ರವೃತ್ತರಾಗುವಂತೆ ಎಚ್ಚರಿಕೆ ನೀಡಿದ್ರು. ನಮ್ಮ ರಾಯಬಾಗ್ ತಾಲೂಕಿನಂತಹ ಕೃಷ್ಣಾ ನದಿ ಆಯಿತು ಮತ್ತು ಇತರೆ ಇದರಿಂದ ಹೆಚ್ಚು ಮಳೆ ಆಗುತ್ತಿರುವುದರಿಂದ ಪೂರ್ವಭಾವಿಯಾಗಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ಒಂದು ಸಭೆಯನ್ನು ಕರೆದಿದ್ದೀವಿ. ಸಭೆಯಲ್ಲಿ ನಮ್ಮ ಪಶುವೈದ್ಯಾಧಿಕಾರಿಗಳು ಮತ್ತು ಆರೋಗ್ಯಾಧಿಕಾರಿಗಳು, ಪೊಲೀಸು, ನಮ್ಮ ಫೈರ್ ಬ್ರಿಗೇಡು, ಪಿ ಡಿ ಒ ಆಮೇಲೆ ಇವು ಎಲ್ಲ ತಾಲೂಕಿನಾದ್ಯಂತ ಇರ್ತಕ್ಕಂಥ ಅಧಿಕಾರಿಗಳೆಲ್ಲರೂ ಇಲ್ಲಿ ಹಾಜರಿದ್ದರು. ಅವರಿಗೆಲ್ಲರಿಗೂ ನಾವು ಪ್ರವಾಹ ಆಗಲಿ ಅಥವಾ ಮಳೆಯಿಂದ ಹೆಚ್ಚಿನ ಇದನ್ನಾಗೋದಕ್ಕಿಂತ ಮುಂಚೆ ನೀವು ಮುಂಜಾಗ್ರತಾ ಕ್ರಮವಾಗಿ ಎಲ್ಲ ರೀತಿಯ ಕ್ರಮಗಳನ್ನು ವಹಿಸಿಕೊಳ್ಳಿ ಅಂತ ಹೇಳಿದ್ವಿ. ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟಂಥ ಮೆಡಿಸಿನ್ಗಳನ್ನು ಮತ್ತು ಜನರಿಗೆ ಆರೋಗ್ಯ ದೃಷ್ಟಿಯಿಂದ ನೋಡುವಂಥ ವಿಚಾರದ ಬಗ್ಗೆ ಹೇಳಿದ್ವಿ. ಅದೇ ರೀತಿ ಕರೋನಾ ಮತ್ತು ಡೆಂಗ್ಯೂ ಜ್ವರದ ಬಗ್ಗೆ ಅವರಿಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳೋ ಬಗ್ಗೆ ಕೂಡ ನಾವು ತಿಳಿಸಿದ್ವಿ. ಪಶು ವೈದ್ಯಾಧಿಕಾರಿಗಳ ರೀತಿ ಪಶುಗಳಿಗೆ ಬೇಕಾದಂಥ ಆಹಾರದಾಯಿತು ಮತ್ತು ಅವುಗಳಿಗೆ ಯಾವ್ದಾದ್ರು ಬೇನೆ, ಬಾಯಿಬೇನೆ ಅಥವಾ ಕಾಲು ಬೇನೆ ಇತರೆ ರೋಗಗಳು ಯಾವ್ದಾದ್ರು ಬಂದಿರೋ ಸಹಿತ ಅವರು ಸರಿಯಾದಂಥ ವ್ಯಾಕ್ಸಿನನ್ನು ಕೊಡೋ ಬಗ್ಗೆ ಹೇಳಿದ್ವಿ. ಮತ್ತು ಅದಲ್ಲದೆ ಗಂಜಿ ಕೇಂದ್ರದ ಬಗ್ಗೆ ನಾವು ಅಕಸ್ಮಾತಾಗಿ ಪ್ರವಾಹ ಬಂದರೆ ಗಂಜಿ ಕೇಂದ್ರಗಳನ್ನು ತೆಗಿಬೇಕಾದ್ರೆ ಯಾವ ರೀತಿಯಾಗಿ ತೆಗಿಬೇಕು, ಅಲ್ಲಿ ಯಾವ ರೀತಿಯಾಗಿ ನಾವು ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಜನರಿಗೆ ಇರುವಂಥ ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋ ಬಗ್ಗೆ ಕೂಡ ನಾವು ಹೇಳಿದ್ವಿ. ಆಮೇಲೆ ಎರಡು ಬೋಟ್ಗಳಿದ್ದಾವೆ ನಮ್ಮಲ್ಲಿ. ಪ್ರವಾಹಕ್ಕೆ ಅನುಗುಣವಾಗಿ 2 ಬೋಟ್ಗಳಲ್ಲದೆ ಇನ್ನಿತರ ಬೋಟಿನ ವ್ಯವಸ್ಥೆ ಬೇಕಾದ ಸಹಿತ ನಾವು ಮಾಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ವಿ. ಅದಲ್ಲದೆ ಆಹಾರ ಸಾಮಗ್ರಿಗಳ ಬಗ್ಗೆ ನಮ್ಮ ಫುಡ್ ಆ್ಯಂಡ್ ಸೇಫ್ಟಿ. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದು, ತಾಲೂಕು ವೈದ್ಯಾಧಿಕಾರಿ ಎಸ್.ಎಂ. ಪಾಟೀಲ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು, ಗ್ರಾಮ ಲೆಕ್ಕಾಧಿಕಾರಿಗಳು, ಪಿಡಿಒಗಳು ಉಪಸ್ಥಿತರಿದ್ದರು. ಸಂಜು ಬ್ಯಾಕೋಡೆ, ಕೆಎಂಎಂ ಕನ್ನಡ ನ್ಯೂಸ್, ರಾಯಬಾಗ್.